ನ್ಯೂಸ್ ಫಸ್ಟ್ ಸುದ್ದಿವಾಹಿನಿ 5 ವರ್ಷಗಳು ತುಂಬಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜನರ ನಾಡಿಮಿಡಿತವನ್ನು ಕೂಡ ಅರ್ಥ ಮಾಡಿಕೊಂಡು ಬಹಳ ಅತ್ಯುತ್ತಮವಾಗಿ ಹೊರಹೊಮ್ಮುತ್ತಾ ಇದೆ. ನಾನು ಆಶಿಸ್ತೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ಬೆಳೆದು ಜನರ ಮನಸ್ಸನ್ನ ಸಂಪೂರ್ಣವಾಗಿ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನ ಹಾರೈಸ್ತೇನೆ. ನ್ಯೂಸ್ ಫಸ್ಟ್ ಎಲ್ಲ ಹಿರಿಯರಿಗೆ ಮತ್ತೆ ಎಲ್ಲ ಸಂಪೂರ್ಣ ಸಿಬ್ಬಂದಿ ವರ್ಗದವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ತಂಡ ಮತ್ತು ನ್ಯೂಸ್ ಫಸ್ಟಿನ ಎಲ್ಲ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಗಳು. ನ್ಯೂಸ್ ಫಸ್ಟು ಚಾನೆಲ್ಲು ಮತ್ತು ಇಡೀ ಏನು ಸಂಸ್ಥೆ ಇದೆ 5 ವರ್ಷ ಪೂರೈಸಿರೋ ಸಂದರ್ಭದಲ್ಲಿ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಒಂದು ಯಶಸ್ವಿ ಹೋರಾಟ ನಡೆಸ್ತಾ ಇರುವಂಥದ್ದು ಒಂದು ಸುದ್ದಿ ಚಾನೆಲ್ಲು. ಭಾಳ ಒಳ್ಳೆ ರೀತಿಯಲ್ಲಿ ಗುಣಮಟ್ಟದ ಒಂದು ಸುದ್ದಿಯನ್ನು ನೀಡ್ತಾ ಇದ್ದಾರೆ. ಸತ್ಯವಾದಂಥ ಒಂದು ಏನು ಸುದ್ದಿ ಮತ್ತು ನಂತರ ನೆಲದಲ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಸಂಗತಿಗಳ ಬಗ್ಗೆ ಇಲ್ಲಿ ಒಳ್ಳೆ ಚರ್ಚೆ ಆಗುತ್ತೆ, ಒಳ್ಳೆ ರಿಪೋರ್ಟಿಂಗ್ ಆಗುತ್ತೆ. ಇದಕ್ಕಾಗಿ ಇಂಥ ಒಂದು ಒಳ್ಳೆ ಒಂದು ಪ್ರೆಸ್ಸು ಚಾನೆಲ್ಗೆ ಯಾವತ್ತೂ ಸಹ ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರವಿಕುಮಾರ್ ಅವರು ಇದರ CEO ಮತ್ತು ನಂತರ ಏನು ಅವರ ಚೀಫ್ ಎಡಿಟರ್ ಇದ್ದಾರೆ ಮಾರುತಿ, ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾಯಕತ್ವ ಭಾಳ ಮಹತ್ವವಾದಂಥ ಪಾತ್ರ, ಅವರ ಆದರ್ಶ ಅಂತೆ ಈ ಒಳ್ಳೆ ಸಂಸ್ಥೆಯನ್ನು ಮುಂದುವರಿತಾ ಹೋಗ್ತಾ ಇದೆ. ನಮ್ಮ ಸ್ಥಳೀಯ ಮೈಸೂರು ಟೀಮು ಕೂಡ ಇವರು ರವಿ ಅವ್ರ ಮೂಲಕ ಮತ್ತು ಇಡೀ ಒಂದು ತಾಂಡದ ಮೂಲಕ ಒಂದು ಒಳ್ಳೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಜವಾಬ್ದಾರಿಯುತ ರೀತಿಯಲ್ಲಿ ಎಲ್ಲಕ್ಕೂ ಕೂಡ ಸ್ಪಂದಿಸ್ತಾರೆ. ಮತ್ತು ನಾವು ಕೂಡ ಜನಪ್ರತಿನಿಧಿಗಳ ಜೊತೆಗೆ ಸಮಸ್ಯೆಗಳು ಬಗೆಹರಿಸೋದ್ರ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಒಳ್ಳೆ ಒಂದು ಚಾನಲ್. ಅದಕ್ಕಾಗಿ ಇದೇ ರೀತಿ ಮುಂದುವರಿಯಲಿ. ಬರೀ 5 ವರ್ಷ ಅಲ್ಲ, 10 ವರ್ಷ, 20 ವರ್ಷ, 50 ವರ್ಷನೂ ಕೂಡ ಪೂರೈಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಇಡೀ ನ್ಯೂಸ್ 1 ತಂಡಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳು. ವೀಕ್ಷಕರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನ್ಯೂಸ್ ಫಸ್ಟ್ ಚಾನಲ್ 5 ವರ್ಷನ ಕಂಪ್ಲೀಟ್ ಮಾಡಿದ್ದಾರೆ. ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಸುದ್ದಿಯನ್ನು ಕೊಟ್ಟಿದ್ದಾರೆ. ಮುಂದೇನೂ ಒಳ್ಳೆ ಸುದ್ದಿ ಕೊಡ್ತಾರಂತ ನಿರೀಕ್ಷೆ ಇಟ್ಟಿದ್ದೀನಿ. ಒಳ್ಳೆಯದಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ, ನ್ಯೂಸ್ ಫಸ್ಟ್ ಅಂದರೆ ನಾನು ನೋಡಿದ್ದೀನಿ ಭಾಳಷ್ಟು ಚಾನಲಲ್ಲಿ. ಸತ್ಯ ಏನಿದೆ ರಾಜ್ಯದಲ್ಲಿ, ಏನು ಸತ್ಯ ಇದೆ ಅದು ಸತ್ಯನ ನ್ಯೂಸ್ ಜನಗಳಿಗೆ ಕೊಡ್ತಾರೆ. ಹಾಗಾಗಿ ನ್ಯೂಸ್ ಚಾನಲ್ ಚೆನ್ನಾಗಿ 5 ವರ್ಷ ಒಳ್ಳೆಯ ಸುದ್ದಿಯನ್ನು ಮಾಡಿದ್ದಾರೆ ರಾಜ್ಯದಲ್ಲಿ. ಇನ್ನು ಮುಂದೇನೂ ಒಳ್ಳೆಯ ಸುದ್ದಿ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ.